ನಮಸ್ತೆ. ಇದೊಂದು ಸ್ಕ್ವೇರ್ ನೆಕ್ ಬ್ಲೌಸ್ ವಿತ್ ಥ್ರೆಡ್ ಪೈಪಿಂಗ್. ಇದೊಂದು ಕ್ಯಾನ್ವಾಸ್ ಪೇಪರ್, ಅದರ ಮೇಲೆ ಕಾರ್ಬನ್ ಪೇಪರ್ ಇಟ್ಟು ಬ್ಲೌಸ್ನಲ್ಲಿ ಮಾರ್ಕ್ ಮಾಡಿದ್ದನ್ನು ಅದೇ ಥರ ಕ್ಯಾನ್ವಾಸ್ ಪೇಪರ್ ಮೇಲೆ ಬೀಳುವ ಹಾಗೆ ಮಾರ್ಕಿಂಗ್ ಮಾಡಿಕೊಳ್ತಾ ಇದ್ದೇನೆ. ಕ್ಯಾನ್ವಾಸ್ ಪೇಪರ್ನ ಇನ್ನೊಂದು ಬದಿಗೆ ಕೂಡ ಸೇಮ್ ಮಾರ್ಕಿಂಗ್ ಬರುವ ಹಾಗೆ ಕಾರ್ಬನ್ ಪೇಪರ್ ಇಟ್ಟು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು. ಈಗ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿ ತೆಗೆದು ಕ್ಯಾನ್ವಾಸ್ ಪೇಪರಿಂದ ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ತಾ ಇದ್ದೇನೆ. ಸಿಂಗಲ್ ಫುಟಲ್ಲಿ ಬಾರ್ಡರ್ ಪೀಸ್ನಲ್ಲಿ ಥ್ರೆಡ್ ಇಟ್ಟು ಒಂದು ಪೈಪಿಂಗ್ ರೆಡಿ ಮಾಡಿದೆ. ಇದೀಗ ಇದನ್ನು ಒಂದು ಎಕ್ಸ್ಟ್ರಾ ಪೀಸಿಗೆ ಅಂಟಿಸ್ಕೊಳ್ಬೇಕು ಕ್ಯಾನ್ವಾಸನ್ನು. ಮತ್ತು ಅದೇ ಮಾರ್ಕಿಂಗ್ ಉಂಟಲ್ಲ ಅದರಲ್ಲಿ ಮಾಡಿದ್ದು ಅದು ಅದರ ಬಟ್ಟೆಯ ಮೇಲೆ ಬೀಳುವ ಹಾಗೆ ಕಾರ್ಬನ್ ಪೇಪರ್ ಸಹಾಯದಿಂದ ಪೆನ್ಸಿಲಲ್ಲಿ ಮಾರ್ಕಿಂಗ್ ಮಾಡಿಕೊಳ್ಬೇಕು. ಆಚೆ ಬದಿಯಲ್ಲಿ ಬಂತು ಅದು ಅದೇ ಮಾರ್ಕಿಂಗ್. ಈಗ ಕ್ಯಾನ್ವಾಸಿನ ಸೈಡ್ ಸ್ಟಿಚ್ ಮಾಡಿಕೊಂಡು ಈ ಪೈಪಿಂಗ್ ಥ್ರೆಡ್ಡಲ್ಲಿ ಅದರ ಪೈಪಿಂಗ್ ಥ್ರೆಡ್ ರೈಟ್ ಸೈಡಿಗೆ ಬರಬೇಕು. ಲೆಫ್ಟಲ್ಲಿ ಕಟ್ ಮಾಡುವ ಆ ಪೋರ್ಷನ್ ಬರ್ತದೆ. ಈಗ ಅಲ್ಲಿ ಕಾರ್ನರಲ್ಲಿ ಒಂದು ಸಣ್ಣ ಕಟ್ ಕೊಟ್ಕೊಳ್ಬೇಕು. ಹೀಗೆ ಈ ಮೂಲೆ ಬರುವ ಎಲ್ಲ ಟ್ರಯಾಂಗಲ್ ಶೇಪ್ ಆಗಲಿ ಅಥವಾ ಸ್ಕ್ವೇರ್ ನೆಕ್ ಆಗಲಿ ಮೂಲೆ ಬರುವಲ್ಲಿ ಪ್ರತಿಯೊಂದರಲ್ಲಿ ಕೂಡ ಇದೇ ಥರ ಮಾಡಬೇಕು. ಪೈಪಿಂಗ್ ಕೊಟ್ಟು ಮಾಡೋದಾದರೆ ಆ ಮೂಲೆ ಟರ್ನ್ ಆಗುವಲ್ಲಿ ಒಂದು ಕಟ್ ಕೊಟ್ಕೊಳ್ಬೇಕು. ಆ ಲೈನಿನ ಮೇಲೆ ಸ್ಟಿಚ್ ಹಾಕುವ ಹಾಗೆ ಇರಬೇಕು. ಲೈನಿನ ಬಲಬದಿಗೆ ಥ್ರೆಡ್, ಲೆಫ್ಟಲ್ಲಿ ಎಕ್ಸ್ಟ್ರಾ ಪೀಸ್. ಈಗ ಬ್ಲೌಸ್ ಪೀಸಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಕ್ಯಾನ್ವಾಸ್ ಪೇಪರ್ ಅಂಟಿಸಿದ ಈ ಬಟ್ಟೆಯನ್ನು ಇಟ್ಕೊಂಡು ಹೀಗೆ ಆ ಲೈನ್ ಮೇಲಿನ ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಡಬಲ್ ಫುಟ್ಟಲ್ಲಿ ಮಾಡಲಿಕ್ಕೆ ಆಗ್ತದೆ ಕೆಲಸ. ಫುಟ್ ಚೇಂಜ್ ಮಾಡಿದ್ದೇನೆ. ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿ ತೆಗೆದು ಜಾಗ್ರತೆಯಲ್ಲಿ ಸಣ್ಣ ಸಣ್ಣ ಕಟ್ ಕೊಡ್ತಾ ಬರಬೇಕು. ಥ್ರೆಡ್ ಕಟ್ ಆಗಬಾರ್ದು. ಥ್ರೆಡ್ಡಿಂದ ಸ್ವಲ್ಪ ಬಿಟ್ಟು ಕಟ್ ಕೊಡಬೇಕು. ಈಗ ಅದನ್ನು ಮಗುಚಿ ನೀಟಾಗಿ ಪೈಪಿಂಗ್ ಚೆಂದ ನೀಟಾಗಿ ಬರುವ ಹಾಗೆ ಒಂದು ಸ್ಟಿಚ್ ಹಾಕಿಕೊಳ್ಬೇಕು. ಹೀಗೆ ಕಾರ್ನರ್ ಬರುವ ಎಲ್ಲ ಡಿಸೈನ್ಗಳಿರ್ತಾವಲ್ಲ ಮೂಲೆ ಬರೋದು, ಅಲ್ಲಿ ಥ್ರೆಡ್ ಪೈಪಿಂಗ್ ಒಂದು ಸ್ವಲ್ಪ ಹಿಡ್ಕೊಂಡು ಥ್ರೆಡ್ ಪೈಪಿಂಗ್ ಮೇಲೆ ಮಾತ್ರ ಒಂದು ಸಣ್ಣ ಹೊಲಿಗೆ ಹಾಕಿಕೊಳ್ಬೇಕು. ಮೂಲೆಯಲ್ಲಿ ಶೇಪ್ ಸರಿಯಾಗಿ ನಿಲ್ಲುವ ಹಾಗೆ ಕೊನೆಯಲ್ಲಿ ಮತ್ತೆ ಒಂದು ಸಲ ಇಸ್ತ್ರಿ ಮಾಡಿಕೊಳ್ಬೇಕು. ಇದು ಫೈನಲ್ ಲುಕ್. ಥ್ಯಾಂಕ್ ಯು.